ಫಸ್ಟ್ ಆಫ್ ಆಲ್ ರಿವ್ಯೂಗೆ ಹೋಗೋದಕ್ಕೂ ಮುಂಚೆನೆ ಇದೊಂದು ವಿಷಯ ಹೇಳ್ತೀನಿ. ನಾನು 'ಸೀತಾರಾಮ್ ಬಿನಾಯ್ ಪಾರ್ಟ್ 1' ನೋಡಿದ್ದಿಲ್ಲ. 'ಕೇಸ್ ಆಫ್ ಕೊಂಡನ' ಕೂಡ ನೋಡಿದ್ದಿಲ್ಲ. ನೋಡಣ ನೋಡಣ ಅಂತ ಮುಂದಕ್ಕೆ ಹಾಕಿ ಸೆಕೆಂಡ್ ಕೇಸ್ ರಿಲೀಸ್ ಆಗ್ತಿದೆ ಅಂತ ಗೊತ್ತಾದಾಗ ಸೇಮ್ ಟೀಮ್ ಬೇರೆ. ಹಾಗಾಗಿ ಸ್ಟ್ರಾಂಗ್ ರೀಸನ್ ಸಿಕ್ತು ನೋಡೋದಕ್ಕೆ. ನೋಡ್ದೆ ಆ ಸಿನಿಮಾಗಳನ್ನ. ಎಂತ ಒಳ್ಳೆ ಥ್ರಿಲ್ಲರ್ಸ್ ನಮ್ಮ ಕನ್ನಡದಲ್ಲಿ ಬಂದಿದ್ರು ನೋಡಿಲ್ವಲ್ಲ ಅಂತ ಅನಿಸ್ಬಿಡ್ತು ನನ್ಗೆ. ಸಾಲಿಡ್ ಥ್ರಿಲ್ಲರ್ಸ್ ಅವು. 'ಸೀತಾರಾಮ್ ಬಿನಾಯ್ ಪಾರ್ಟ್ 1' ಅಂತೂ ತುಂಬಾ ಚೆನ್ನಾಗಿದೆ. 'ಕೇಸ್ ಆಫ್ ಕೊಂಡನ' ಕೂಡ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಮೊದ್ಲೇ ನೋಡ್ಬೇಕಿತ್ತು. ಇಂಥ ಸಿನಿಮಾ ಮಿಸ್ ಮಾಡ್ದೆ ಅಂತ ಅನಿಸ್ತು. ನೀವು ನೋಡಿಲ್ಲ ಅಂದ್ರೆ ನೋಡಿ. ಈಗ ರಿವ್ಯೂಗೆ ಬರೋಣ. 'ಸೀತಾರಾಮ್ ಬಿನಾಯ್ ದಿ ಸೆಕೆಂಡ್ ಕೇಸ್' ನೋಡ್ಕೊಂಡ್ ಬಂದೆ. ಬನ್ನಿ ಈ ಥ್ರಿಲ್ಲರ್ ಹೇಗಿದೆ, ನನಗೆ ಏನ್ ಅನಿಸ್ತು ಎಲ್ಲ ಮಾತಾಡ್ಕೊಂಡ್ ಬರೋಣ. ಒಂದ್ ಲೈನ್ ಸಿಂಪಲ್ ಆಗಿದೆ. ಆನೆಗದ್ದೆ ಅನ್ನೋ ಊರಲ್ಲಿ ಸೀರಿಯಲ್ ಕಿಲ್ಲಿಂಗ್ ಆಗ್ತಾ ಇರತ್ತೆ. ಯಾರ್ ಮಾಡ್ತಾ ಇದಾರೆ? ಈ ಕಡೆ ಟ್ರೈಲರ್ ಅಲ್ಲಿ ತೋರಿಸಿರೋ ಹಾಗೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಕ್ಯಾರೆಕ್ಟರೇ ಮಾಡ್ತಿದಾರಾ? ಇವನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ನೀವು ಸಿನಿಮಾನ ನೋಡ್ಲೇಬೇಕು. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಆ ಸಸ್ಪೆನ್ಸ್‌ನ ಕೊನೆ ತನಕ ಕ್ಯಾರಿ ಮಾಡ್ಕೊಂಡು ಬಂದಿರೋದು. ಯಾವ ಟೈಮಲ್ಲೂ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ಥ್ರಿಲ್ಲರ್ಸ್ ವರ್ಕ್ ಆಗ್ಬೇಕು ಅಂದ್ರೆ ಪ್ರಿಡಿಕ್ಟಬಿಲಿಟಿ ಅನ್ನೋದು ಇರಬಾರ್ದು. ಅದು ಇಲ್ಲಿ 100% ವರ್ಕ್ ಆಗಿದೆ. ಮತ್ತೆ ಎಮೋಷನ್ಸ್. ಅಣ್ಣ ತಂಗಿಯ ಎಮೋಷನ್ ವರ್ಕ್ ಆಗಿದೆ. ಆಂಟಗನಿಸ್ಟ್ ಯಾಕೆ ಹೀಗ್ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ವರ್ಕ್ ಆಗಿದೆ. ಒಂದು ಥ್ರಿಲ್ಲರ್‌ಗೆ ಬೇಕಾಗೋ ಎಲ್ಲಾ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಮತ್ತೆ ಥ್ರಿಲ್ಲರ್ ಆಗಿರೋದ್ರಿಂದ ಈ ಪಾಯಿಂಟ್ ಅಲ್ಲಿ ಸಖತ್ ವರ್ಕ್ ಆಯ್ತು. ಇಲ್ಲಿ ಇನ್ನ ಬೆಟರ್ ಆಗ್ಬೋದಿತ್ತು ಅಂತ ಹೇಳೋದಕ್ಕೆ ಆಗಲ್ಲ. ಸ್ಪಾಯ್ಲರ್ ಆಗ್ಬಿಡುತ್ತೆ. ಬಟ್ ಸ್ಟಿಲ್ ಒಂದು ವಿಷಯ ಹೇಳಲೇಬೇಕು. ಪ್ರತಿ ಸಲನೂ ಇವನೇ ಈ ಪ್ರಾಬ್ಲಮ್‌ಗೆ ಕಾರಣ ಅಂತ ಹೇಳಿ ಒಂದ್ ಕ್ಯಾರೆಕ್ಟರ್ ತೋರಿಸ್ತಾರೆ. ಲೇಟರ್ ಅದು ಅಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಆ ಎಲ್ಲ ಕ್ಯಾರೆಕ್ಟರ್ಸ್‌ಗೆ ಎಮೋಷನಲ್ ಸ್ಟೋರಿನ ಆಡ್ ಮಾಡಿದ್ದಾರೆ. ಸೊ ಆಗ ಕತೆ ಎಂಗೇಜಿಂಗ್ ಆಗ್ಬಿಡುತ್ತೆ. ಟ್ವಿಸ್ಟು ವರ್ಕ್ ಆಗುತ್ತೆ. ಕ್ಯಾರೆಕ್ಟರು ಕನೆಕ್ಟ್ ಆಗುತ್ತೆ. ಇನ್ನು ನೆಗೆಟಿವ್ಸ್ ಅಂತ ನನಗೇನ್ ಅನ್ಸಿಲ್ಲ. ಬಟ್ ವಿಜಯ್ ರಾಘವೇಂದ್ರ ಅವರ ಕ್ಯಾರೆಕ್ಟರ್‌ನ ಇನ್ನ ಸ್ವಲ್ಪ ಇಂಟೆಲಿಜೆಂಟ್ ಮಾಡ್ಬೋದಿತ್ತೇನೋ ಅಂತ ಅನಿಸ್ತು. ಎಷ್ಟ್ ಚೆನ್ನಾಗಿ ಐಡೆಂಟಿಫೈ ಮಾಡ್ತಿದಾರಲ್ಲ ನಮ್ ಹೀರೋ ಅನ್ನೋ ಭಾವನೆ ಬರ್ಲಿಲ್ಲ ಈ ಥ್ರಿಲ್ಲರ್ ಅಲ್ಲಿ. ಅದೊಂದ್ ಇರ್ಬೇಕಿತ್ತು ಅಂತ ಅನಿಸ್ತು. ಬಟ್ ಇಟ್ ಈಸ್ ಡೆಫಿನೆಟ್ಲಿ ಎ ವೆರಿ ಗುಡ್ ಥ್ರಿಲ್ಲರ್. ಈ ತರ ಸಿನಿಮಾಗಳನ್ನ ಇವರು ಕೊಟ್ರೆ ಕಂಟಿನ್ಯೂಸ್ ಆಗಿ 3, 4, 5 ಅಂತ ಮಾಡ್ತಾ ಹೋದ್ರು ನೋಡ್ತಾ ಇರ್ಬೋದು. ಡೈರೆಕ್ಟರ್ಗೆ ಥ್ರಿಲ್ಲರ್ ಫಿಲ್ಮ್ಸ್ ಮೇಲೆ ಒಳ್ಳೆ ಗ್ರಿಪ್ ಇದೆ. ಬಿಕಾಸ್ ಅವರ ಪ್ರೀವಿಯಸ್ ಫಿಲ್ಮ್ ಕೂಡ ಇಷ್ಟ ಆಯ್ತು ನನ್ಗೆ. ಅಂಡ್ ಈ ಫಿಲ್ಮ್‌ನ ಫಸ್ಟ್ ಕೇಸ್ ನೋಡಿಲ್ಲ ಅಂದ್ರೂ ಕೂಡ ನೋಡ್ಬೋದು. ವಿಜಯ ರಾಘವೇಂದ್ರ ಅವರು ತುಂಬಾ ಸೆಟಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಒಂದೇ ದಿನ ಈ ಕಡೆ OTTಲೂ ಥ್ರಿಲ್ಲರ್ ಹಾವಳಿ ನಡೀತಾ ಇದೆ. ಆ ಕಡೆ ಥಿಯೇಟ್ರಲ್ಲೂ ಇನ್ನೊಂದು ಥ್ರಿಲ್ಲರ್ ಇದೆ. ರಾಕ್ಷಸ ವೆಬ್ ಸೀರೀಸ್ ರಿವ್ಯೂ ಕೂಡ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂದ್ರೆ ನೋಡಿ. ಸೊ ಇದಾಗಿದೆ ಸೀತಾರಾಮ್ ಬಿನಾಯ್ ಸಿನಿಮಾದ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್‌ನ ನೋಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.